ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನೋಡಿ BBMP ಅವರು ಗೌರ್ಮೆಂಟ್ ಅವರು ಎಷ್ಟು ಕಚ್ಚಡ ಅಂದರೆ ಅಷ್ಟು ಕಚ್ಚಡ. ಇವಾಗ ನೀವು ಒಡೆಯೋವರು ನಮಗೆ ಒಂದು 3 ದಿವಸಕ್ಕೆ ಮುಂಚೆ ಇನ್ಫಾರ್ಮೇಷನ್ ಕೊಡಬೇಕು. ಈ ಥರ ಅಂಗಡಿಗಳು ಎತ್ತಾ ಇದ್ದೀವಿ, ನೀವು ನಿಮ್ದು ಏನೇನು ಐಟಮ್ ಐತೋ ನೀವು ತೊಗೊಳ್ರಿ ಅಂದ್ಬಿಟ್ಟು. ನಾವು ಎಲ್ಲೆಲ್ಲೋ ಫೈನಾನ್ಸ್ಗಳು ತೊಗೊಂಡಿರ್ತೀವಿ, ಲೋನುಗಳು ಮಾಡಿಸಿರ್ತೀವಿ, ಎಲ್ಲ ಮಾಡಿ ನಾವು ಐಟಮ್ಗಳು ಬಂಡವಾಳ ಹಾಕಿರ್ತೀವಿ. ಏನು ಅವ್ರಿಗೆ ಮ್ಯಾನಸ್ ಇರಲ್ವಾ? ಎಲ್ಲ ನೋಡಿ ಹೆಂಗೆ ಧೂಳು ಮಾಡಾಕ್ತಾರೆ ಅಂದರೆ, ಇಷ್ಟನ ಅವ್ರಿಗೆ ಮನುಷ್ಯಕ್ತ ಐತಾ ಇಲ್ವ ಗೊತ್ತಿಲ್ಲ ನನಗೆ. ಅವರು BBMP ಅವರು ಏನಕ್ಕಿದಾರ ನನಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟೆಲ್ಲ ಮಾಡ್ತಾರಲ್ವಾ, ಗ್ರೀನ್ ಏರಿಯಾ ಮಾಡಬೇಕು ಅಂದ್ಬಿಟ್ಟು. ಏನು ಗ್ರೀನ್ ಏರಿಯಾ ಮಾಡ್ತಾಯಿದ್ದಾರೆ? ಬಡವರು ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ಅವ್ರು ಗ್ರೀನ್ ಏರಿಯಾ ಮಾಡೋದು. ಎಷ್ಟು ಜನ ಸಾಲ ಮಾಡಿರ್ತಾರೆ ಆ ಅಂಗಡಿಗಳು ನಂಬಿ, ಎಷ್ಟು ಜನ ಸಾಲ ಮಾಡಿರ್ತಾರೆ, ಎಷ್ಟು ಜನ ಡೈಲಿ ಫೈನಾನ್ಸ್ ತೊಗೊಂಡಿರ್ತಾರೆ. ಇಷ್ಟನ ನಿಯತ್ತು ಬೇಡವಾ? ಅಷ್ಟು ನಿಮ್ಗೆ ಎತ್ತಿಸ್ಬೇಕು ಅನ್ನೋ ನಿಯತ್ತಿ ಇದ್ದಿದ್ದರೆ 3 ದಿವಸಕ್ಕೆ ಮುಂಚೆನೇ ನಮಗೆ ಇನ್ಫಾರ್ಮೇಷನ್ ಕೊಡಬೇಕು, ಇಲ್ಲ ನೋಟಿಸ್ ಕೊಡಬೇಕು. ಗೌರ್ಮೆಂಟ್ ಏನು ಮಾಡ್ತಾ ಇದೆ, BBMP ಏನು ಮಾಡ್ತಾ ಇದೆ ಅಷ್ಟು ಮಾತ್ರ ಗೊತ್ತಾಗಲ್ವಾ? ಎಷ್ಟು ಜನ ಬಡವ್ರ ಮೇಲೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿದ್ದಾರೆ. ಅವ್ರ ಗೋಳೆಲ್ಲ ಸುಮ್ಮನೆ ತಗಲಲ್ಲ ಆಯಿತಾ? ಎಷ್ಟು ಜನ ಪಾಪ, ಎಷ್ಟು ಜನ ಅಂದರೆ ದೇವರಣೆ ನೋಡೋದಕ್ಕಾಗ್ತಾ ಇಲ್ಲ. ಗೌರ್ಮೆಂಟ್ ಏನು ಕಣ್ಣು ಮುಚ್ಕೊಂಡಿದೆಯಾ? ನೋಡ್ರಿ ಯಾವ ಥರ ಅದನ್ನು ಸಾವಿರ ಕೊಟ್ಟು ತೊಗೊಂಬರ್ತಾರೆ ಅಂಗಡಿಗಳು ಹಾಕಬೇಕು ಅಂದ್ಬಿಟ್ಟು. ಯಾವ ಥರ ಅವ್ರು ಇದು ಮಾಡ್ತಾರೆ ನೋಡಿ. ಒಂದು ಇನ್ಫಾರ್ಮೇಷನ್ ಅಂಗಡಿ ಅವ್ರಿಗೆ ಈ ಥರ ನಾವು ಎತ್ತುತ್ತಾ ಇದ್ದೀವಿ, ನಿಮ್ದೇನಿದೆ ಐಟಮ್ ನೀವು ತೊಗೊಳ್ರಿ ಅಂದ್ಬಿಟ್ಟು ಅವ್ರು ಹೇಳ್ಬೇಕಲ್ವ? ಅವರು ಸಿಲಿಂಡ್ರಿಕ್ಕಿರ್ತಾರೆ, ಗ್ಯಾಸಿಕ್ಕಿರ್ತಾರೆ, ಆ ಹೋಟ್ಲ್ ಐಟಮ್ ಇಕ್ಕಿರ್ತಾರೆ, ಪ್ರತಿಯೊಂದು ಇಕ್ಕಿರ್ತಾರೆ. ಅದಕ್ಕೆಲ್ಲ ಇನ್ಫಾರ್ಮೇಷನ್ ಕೊಡಬೇಕಲ್ವ? ಏನು ಗೌರ್ಮೆಂಟ್ ಅಂದರೆ ಅಷ್ಟು ಬಡವ್ರ ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ಗೌರ್ಮೆಂಟ್ ಇರೋದಾ? ಏನಕ್ಕೆ ನಾವು ಓಟ್ ಹಾಕಬೇಕು? ಏನಕ್ಕೆ ನಾವು ಓಟ್ ಹಾಕಬೇಕು? ಈ ಥರ ಮೋಸ ಮಾಡೋದಕ್ಕೆ ನಾವು ಓಟ್ ಹಾಕಬೇಕು? DK ಶಿವಕುಮಾರ್ ಅವರೇ, ನಿಮಗೆ ಕಣ್ಣಿದ್ರೆ ನೀವು ನಮ್ಮ ಬಡವ್ರ ಹೊಟ್ಟೆ ಮೇಲೆ ಹೊಡೆದಿದ್ದೀರಲ್ವಾ, ದೇವ್ರು ಒಳ್ಳೇದು ಮಾಡಲ್ಲ ಆಯಿತಾ? ನೀವು ಆ ಥರ ಮಾಡೋರು, ಗ್ರೀನ್ ಸಿಟಿ ಮಾಡೋರು ಇಷ್ಟು ದಿವಸ ಏನು ಮಾಡ್ಕೊಂಡಿದ್ರಿ? ಅವತ್ತೇ ಮಾಡಬೇಕಾಗಿತ್ತು. ಎಷ್ಟು ಪಬ್ಲಿಕ್ ಹೊಟ್ಟೆ ಮೇಲೆ ನೀವು ತಣ್ಣೀರು ಬಟ್ಟೆ ಹಾಕ್ತಾಯಿದ್ದೀರಾ. ನಾವೆಲ್ಲ ಇಲ್ಲ ಅಂದಿದ್ದಿದ್ರೆ ನೀವು MLA ಆಗ್ತಾಯಿದ್ರಾ, MC ಆಗ್ತಾಯಿದ್ರಾ, DC ಆಗ್ತಾಯಿದ್ರಾ? ನಮ್ಮಿಂದ ತಾನೇ ನೀವು ಹಿಂಗೆ CM ಆಗಿರೋದು. ಅದು ಗೊತ್ತಾಗ್ತೈತಾ ನಿಮಗೆ? ಅವತ್ತು ಸಿದ್ದರಾಮಯ್ಯ ನಿಮಗೆ ಸೀಟ್ ಬಿಟ್ಕೊಟ್ಟಿಲ್ಲ ಅಂದರೆ ನೀವೇನ್ರಿ ಮಾಡ್ತಾಯಿದ್ರಿ? ಏನ್ರಿ ಮಾಡ್ತಾಯಿದ್ರಿ? ನಮ್ಮಂಥ ಬಡವ್ರ ಹೊಟ್ಟೆ ಮೇಲೆ ನೀವು ಹೊಡಿತಾ ಇದ್ದೀರಲ್ಲ, ನಿಮ್ಗೆ ದೇವ್ರು ಒಳ್ಳೇದು ಮಾಡುತ್ತಾ? ಅದೆಲ್ಲ ಹಳ್ಳಿ ಕಡೆ ಹೋದ್ರಿ, ಅದು ನ್ಯಾಯವಾಗಿ ಜಮೀನಿಲ್ಲ, ನ್ಯಾಯವಾಗಿ ಇದಿಲ್ಲ ಅಂದ್ಬಿಟ್ಟು ಅವ್ರ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಹೋದ್ರಿ. ಅವ್ರು ಸರಿಯಾಗಿ ಮಾಡಿದ್ದಕ್ಕೆ, ಪೂಜೆ ಮಾಡಿದ್ದಕ್ಕೆ ಇವಾಗ ಬೆಂಗಳೂರು ಮೇಲೆ ನೀವು ಇದು ಮಾಡ್ತಾ ಇದ್ದೀರೇನ್ರಿ? ನಿಮ್ಗೆ ಒಳ್ಳೇದು ಮಾಡುತ್ತಾ ದೇವರು? ನಿಮ್ಮ ದೇವರು ಮಕ್ಕಳು ಮರಿ ಎಂತಿ ಮಕ್ಕಳನ್ನ ಕರೆಕ್ಟಾಗಿ ಇಕ್ತಾರ? ನಿಮ್ಗೆ ನಾಚಿಕೆ ಆಗ್ಬೇಕು. ಆ ಸೀಟ್ ಮೇಲೆ ಕುತ್ಕೊಳೋದಕ್ಕೂ ನಾಚಿಕೆ ಹಾಕ್ಬೇಕ್ರಿ. ಏನಕ್ಕೆ ರೀ ನಮ್ಮಂಥ ಬಡವ್ರ ಮೇಲೆ ಹೊಟ್ಟೆ ಮೇಲೆ ನೀವು ತಣ್ಣೀರು ಬಟ್ಟೆ ಹಾಕ್ತೀರಾ? ಮಾನ ಮರದಿ ಇಲ್ವಾ ನಿಮಗೆ? ಇನ್ಫಾರ್ಮೇಷನ್ ಕೊಡ್ರಿ ನೀವು ಮಾಡೋ ಟೈಮಲ್ಲಿ. BBMP ಅವ್ರು ಏನಕ್ಕಿದ್ದಾರೆ? ನಮ್ಮಂಥವ್ರು ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ BBMP ಅವ್ರು ಇದ್ದಾರೆ. ಯಾರ್ಯಾರೆಲ್ಲೆಲ್ಲೋ ಇರ್ತಾರೆ, ಅವ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕು. ಇಂಥ ಅಂಗಡಿಯವರು ಇಂಥವರು ಐಟಮ್ ತೊಗೊಳ್ರಿ ನೀವು ಅಂದ್ಬಿಟ್ಟು. ಅವರು ಸಾವಿರಗಳು ಹಾಕಿರ್ತಾರೆ, ಸಾಲ ಮಾಡಿ ಹಾಕಿರ್ತಾರೆ, ಇಲ್ಲ ಇನ್ನೊಬ್ರ ಹತ್ರ ಬಡ್ಡಿಗೆ ತೊಗೊಂಬಂದು ಹಾಕಿರ್ತಾರೆ, ಇಲ್ಲಾಂದ್ರೆ ಫೈನಾನ್ಸ್ ತೊಗೊಂಡು ಬಂದು ಹಾಕಿರ್ತಾರೆ. ಅವ್ರ ಹೊಟ್ಟೆ ಮೇಲೆ ನೀವು ಹೊಡಿತೀರಲ್ವಾ, ನಿಮ್ಗೆ ದೇವ್ರು ಒಳ್ಳೇದು ಮಾಡುತ್ತಾ? ಅದು ಪುತ್ಬಾತ್ ಮೇಲೆ ನಡ್ಕೊಂಡು ಹೋಗ್ತಾರಲ್ವಾ? ಸರಿ, ನೀವು ಇಷ್ಟೆಲ್ಲ ಮಾತಾಡ್ತೀರಲ್ಲ, ಮೋರಿಗಳ ಮೇಲೆ ಅಂಗಡಿಗಳು ಹಾಕ್ಕೊಂಡು 20,000 30,000 ಬಾಡಿಗೆ ತೊಗೊತಾ ಇದ್ದಾರಲ್ವಾ, ಆ ಅಂಗಡಿಗಳು ಯಾಕೆ ನೀವು ಹೊಡಿತಾ ಇಲ್ಲ? ಮೇಯ್ನ್ ರೋಡಲ್ಲಿರೋ ಸೀಟುಗಳು ಹೊಡಿತಾ ಇದ್ದೀರಾ, ಮೇಯ್ನ್ ರೋಡಲ್ಲಿರೋ ಅಂಗಡಿಗಳು ಹೊಡಿತಾ ಇದ್ದೀರಾ. ಮೋರಿ ಮೇಲೆ ಹಾಕ್ಕೊಂಡಿರೋ ಅಂಗಡಿಗಳು ಯಾಕ್ರಿ ನೀವು ಹೊಡಿತಾ ಇಲ್ಲ? ನೀವು BBMP ಅವ್ರು ಕಣ್ಣು ಮುಚ್ಕೊಂಡಿದ್ದಾರಾ? ಹೊಡಿಯೋಕ್ಕೆ ಕೇಳ್ರಿ. ಅದನ್ನು ಎಲ್ಲರಿಗೂ ಒಂದೇ ಥರ ನ್ಯಾಯ ಮಾಡೋಕ್ಕೆ ಕೇಳ್ರಿ. BBMP ಅವ್ರು ಏನಕ್ಕಿರೋದು? ಪ್ರತಿಯೊಂದು ಕಣ್ಣಾಡಿಸ್ಬೇಕು. ಮೋರಿ ಮೇಲೆ ಇರೋ ಅಂಗಡಿಗಳು ಸಹ ಅವ್ರು ತೆಗಿಬೇಕು. ಆವಾಗ BBMP ಅವ್ರು ಕರೆಕ್ಟು ಅಂತ ಹೇಳ್ಕೊತೀನಿ. ಇಲ್ಲಾಂದರೆ ಫೋಟೋ ತೆಗ್ದು ನಾನು ನಿಮ್ಮ DK ಶಿವಕುಮಾರ್ ಸರ್ ಅವ್ರಿಗೆ ಬರೋವರೆಗೂ ನಾನು ಶೇರ್ ಮಾಡೋಕ್ಕೆ ಹೇಳ್ತೀನಿ ಪಬ್ಲಿಕ್ಗೆ. ಪಬ್ಲಿಕ್ಕಿಂದನೇ ನೀವು CM ಆಗಿರೋದು, ಅದು ತಿಳ್ಕೊಂಡು ಬದುಕೋದು ತಳ್ಕೊಳ್ರಿ. ಇನ್ನೊಬ್ರು ಹೊಟ್ಟೆ ಮೇಲೆ